ಪ್ರೈಸ್ ದ ಲಾರ್ಡ್. ಇವತ್ತಿನ ದಿನ ನಾವು 1000 ಸ್ತೋತ್ರಗಳಲ್ಲಿ 100 ಸ್ತೋತ್ರಗಳನ್ನ ಕೇಳಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನನ್ನ ಜೊತೆ ಸಹ ನೀವು ಸಹ ಹೇಳ್ಬೋದು. ಹೇಳುವಾಗ ಅದೇ ರೀತಿಯಾಗಿ ನೀವು ಸಹ ದೇವರ ನಾಮವನ್ನು ಮಹಿಮೆ ಪಡಿಸ್ತೀರಾ. ಹಾಗೆ ದೇವರು ನಿಮ್ಮ ಒಂದು ಪ್ರಾರ್ಥನೆಗೆ ಸತ್ತನ್ನು ಕೊಟ್ಟು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಲಿ. ಬನ್ನಿ, ನನ್ನ ಜೊತೆ ನೀವು ಸಹ ಹೇಳಿ. ಅಪ್ಪ ತಂದೆಯೇ ಸ್ತೋತ್ರ, ಪ್ರೀತಿಯ ತಂದೆಯೇ ಸ್ತೋತ್ರ, ನಿತ್ಯ ತಂದೆಯೇ ಸ್ತೋತ್ರ, ಪರಲೋಕದ ತಂದೆಯೇ ಸ್ತೋತ್ರ, ಆತ್ಮವುಳ್ಳ ತಂದೆಯೇ ಸ್ತೋತ್ರ, ಬೆಳಕಿಗೆ ಮೂಲ ಕಾರಣವಾದ ತಂದೆಯೇ ನಿನಗೆ ಸ್ತೋತ್ರ, ಕನಿಕರವುಳ್ಳ ತಂದೆಯೇ ಸ್ತೋತ್ರ, ಮಹಿಮೆಯುಳ್ಳ ತಂದೆಯೇ ಸ್ತೋತ್ರ, ನನ್ನನ್ನು ಉಂಟು ಮಾಡಿದ ತಂದೆಯೇ ಸ್ತೋತ್ರ, ನನ್ನನ್ನು ರೂಪಿಸಿದ ತಂದೆಯೇ ಸ್ತೋತ್ರ, ನನ್ನನ್ನು ಸ್ಥಾಪಿಸಿದ ತಂದೆಯೇ ಸ್ತೋತ್ರ, ನಮ್ಮ ತಂದೆಯೇ ಸ್ತೋತ್ರ, ಎಲ್ಲರಿಗೂ ಒಬ್ಬನೇ ತಂದೆಯಾದ ದೇವರೇ ನಿನಗೆ ಸ್ತೋತ್ರ, ಯೇಸು ಕ್ರಿಸ್ತನ ತಂದೆಯೇ ಸ್ತೋತ್ರ, ಅಂತರಂಗದಲ್ಲಿರುವ ತಂದೆಯೇ ಸ್ತೋತ್ರ, ನೀತಿಯುಳ್ಳ ತಂದೆಯೇ ಸ್ತೋತ್ರ, ಇಸ್ರಾಯೇಲ್ಯರಿಗೆ ತಂದೆಯೇ ಸ್ತೋತ್ರ, ಜೀವವುಳ್ಳ ತಂದೆಯೇ ಸ್ತೋತ್ರ, ಪರಾತ್ಮನಾದ ದೇವರೇ ನಿನಗೆ ಸ್ತೋತ್ರ, ಮಹಾದೇವರೇ ಸ್ತೋತ್ರ, ದೇವಾದಿ ದೇವನಿಗೆ ಸ್ತೋತ್ರ, ಜೀವ ಸ್ವರೂಪನಾದ ದೇವರೇ ಸ್ತೋತ್ರ, ಪ್ರೀತಿಯ ತಂದೆಯೇ ಸ್ತೋತ್ರ, ಅನಾದಿ ದೇವರೇ ಸ್ತೋತ್ರ, ಸಂತೈಸುವ ದೇವರೇ ಸ್ತೋತ್ರ, ಪ್ರಭಾವ ಸ್ವರೂಪನಾದ ದೇವರೇ ಸ್ತೋತ್ರ, ಕೃಪಾನಿಧಿಯಾದ ದೇವರೇ ಸ್ತೋತ್ರ, ಅಬ್ರಹಾಮನ ದೇವರೇ ಸ್ತೋತ್ರ, ಈಸಾಕನ ದೇವರೇ ಸ್ತೋತ್ರ, ಯಾಕೋಬನ ದೇವರೇ ಸ್ತೋತ್ರ, ಯಶೂರನ ದೇವರೇ ಸ್ತೋತ್ರ, ಇಸ್ರಾಯೇಲಿನ ದೇವರೇ ಸ್ತೋತ್ರ, ಎಲಿಯನ ದೇವರೇ ಸ್ತೋತ್ರ, ದಾನಿಯೇಲನ ದೇವರೇ ಸ್ತೋತ್ರ, ದಾವೀದನ ದೇವರೇ ಸ್ತೋತ್ರ, ಶದ್ರಾಕ್ ಮೆಷಕ್ ಅಬೇದೆನೆಗೂ ಅವರ ದೇವರೇ ನಿನಗೆ ಸ್ತೋತ್ರ, ತಂದೆಯಾದ ದೇವರಿನಿಗೆ ಸ್ತೋತ್ರ, ಮೂಲ ಪಿತೃಗಳ ದೇವರೇ ಸ್ತೋತ್ರ, ನಮ್ಮ ತಂದೆಯಾದ ದೇವರೇ ಸ್ತೋತ್ರ, ಸರ್ವಲೋಕದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ಭೂರಾಜ್ಯಗಳನ್ನು ಆಳುವ ದೇವರಾಗಿರುವಾತನೇ ಸ್ತೋತ್ರ, ಭೂರಾಜ್ಯಗಳನ್ನು ಆಳುವ ದೇವರಾಗಿರುವಾತನೇ ಸ್ತೋತ್ರ, ಪರಲೋಕ ಮತ್ತು ಭೂಲೋಕದ ದೇವರಾಗಿರುವಾತ ನಿನಗೆ ಸ್ತೋತ್ರ, ಯಾಕೋಬ ವಂಶದವರನ್ನು ಆಳುವ ದೇವರಾಗಿರುವಾತನೇ ಸ್ತೋತ್ರ, ಅದ್ಭುತಗಳ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ಪರಾಕ್ರಮಿಯಾದ ದೇವರಾಗಿರುವಾತ ನಿನಗೆ ಸ್ತೋತ್ರ, ಸರ್ವಶಕ್ತನಾದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ಭೀಕರವಾದ ಬಿರುಗಾಳಿಯಿಂದ ತೆರೆಗಳು ಉಕ್ಕೇರಿದಾಗ ಸಮುದ್ರವನ್ನು ಅಂಕೆಯಲ್ಲಿಟ್ಟುಕೊಂಡಿರುವ ದೇವರೇ ನಿನಗೆ ಸ್ತೋತ್ರ, ಶಾಂತಿದಾಯಕನಾದ ದೇವರೇ ಸ್ತೋತ್ರ, ಒಬ್ಬನೇ ಸತ್ಯ ದೇವರಾಗಿರುವ ತಂದೆಯಾಗಿರುವಾತನೇ ಸ್ತೋತ್ರ, ತಂದೆಯಾಗಿರುವ ಒಬ್ಬನೇ ದೇವರಾಗಿರುವಾತನೇ ಸ್ತೋತ್ರ, ಏಕ ದೇವರಾಗಿರುವ ಒಬ್ಬನೇ ದೇವರಾಗಿರುವಾತನೇ ಸ್ತೋತ್ರ, ಕರ್ತನಾದ ಯೇಸು ಕ್ರಿಸ್ತನ ದೇವರೇ ನಿನಗೆ ಸ್ತೋತ್ರ, ಪ್ರಭಾವಪೂರ್ಣನಾದ ದೇವರಾಗಿರುವಾತ ನಿನಗೆ ಸ್ತೋತ್ರ, ಪರಲೋಕದ ದೇವರಾಗಿರುವ ಕರ್ತನಾಗಿರುವ ಆತನಿಗೆ ಸ್ತೋತ್ರ, ಪವಿತ್ರ ದೇವರಾಗಿರುವ ಕರ್ತನೇ ಸ್ತೋತ್ರ, ಸತ್ಯ ದೇವರಾಗಿರುವ ಕರ್ತನೇ ಸ್ತೋತ್ರ, ರಕ್ಷಕನಾದ ದೇವರಾಗಿರುವಾತನೇ ಸ್ತೋತ್ರ, ವಾಗ್ದಾನಗಳ ದೇವರೇ ನಿನಗೆ ಸ್ತೋತ್ರ, ಕೃಪಾ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿನಗೆ ಸ್ತೋತ್ರ, ನಿರೀಕ್ಷೆಯ ಮೂಲನಾದ ದೇವರೇ ನಿನಗೆ ಸ್ತೋತ್ರ, ಕರುಣೆಯುಳ್ಳ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ಕೃಪಾನಿಧಿಯಾಗಿರುವ ದೇವರಾಗಿರುವಾತನೇ ಸ್ತೋತ್ರ, ನ್ಯಾಯವನ್ನು ಸ್ಥಾಪಿಸುವ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ಮುಯಿ ತೀರಿಸುವ ದೇವರೇ ನಿನಗೆ ಸ್ತೋತ್ರ, ನಿರ್ವಂಚಕನಾದ ಯಥಾರ್ಥವುಳ್ಳ ದೇವರೇ ನಿನಗೆ ಸ್ತೋತ್ರ, ಸೇನಾಧೀಶ್ವರನಾಗಿರುವಾತನೇ ಸ್ತೋತ್ರ, ನನ್ನ ದೇವರೇ ನಿನಗೆ ಸ್ತೋತ್ರ, ನಮ್ಮನ್ನು ಹುಟ್ಟಿಸಿದ ದೇವರೇ ನಿನಗೆ ಸ್ತೋತ್ರ, ನಮ್ಮನ್ನು ನೋಡುವ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ದರ್ಶನ ನೀಡಿದ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ಎಲ್ಲ ಮನುಷ್ಯಗಳ ಆತ್ಮಗಳ ದೇವರಾಗಿರುವಾತನೇ ನಿಗೆ ಸ್ತೋತ್ರ, ನಿರಂತರ ಸ್ತುತಿ ಹೊಂದತಕ್ಕ ದೇವರಾಗಿರುವಾತನಿಗೆ ಸ್ತೋತ್ರ, ರಹಸ್ಯಗಳನ್ನು ಪ್ರಕಟ ಮಾಡುವಾತನಿಗೆ ಸ್ತೋತ್ರ, ಒಡೆಯನಾಗಿರುವ ನನ್ನ ದೇವರನಿಗೆ ಸ್ತೋತ್ರ, ರಾಜರ ಒಡೆಯನು ದೇವಾದಿ ದೇವನು ಆಗಿರುವಾತನಿಗೆ ಸ್ತೋತ್ರ, ಮಹತ್ವವುಳ್ಳ ದೇವರಾಗಿರುವಾತನಿಗೆ ಸ್ತೋತ್ರ, ಐಶ್ವರ್ಯವುಳ್ಳ ತಂದೆಯಾದ ದೇವರನಿಗೆ ಸ್ತೋತ್ರ, ಕೊರತೆಯನ್ನು ನೀಗಿಸುವಾತನೇ ಸ್ತೋತ್ರ, ಬೆಳೆಯಿಸುವ ದೇವರಾಗಿರುವಾತನೇ ಸ್ತೋತ್ರ, ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಕೊಟ್ಟಾತನಿಗೆ ಸ್ತೋತ್ರ, ಶಾಂತಿದಾಯಕನಾದ ದೇವರಾಗಿರುವಾತನಿಗೆ ಸ್ತೋತ್ರ, ದುಷ್ಟರ ಮೇಲೆ ಕೋಪವುಳ್ಳ ದೇವರಾಗಿರುವಾತನಿಗೆ ಸ್ತೋತ್ರ, ವೈರಾಗ್ಯವುಳ್ಳ ದೇವರಾಗಿರುವಾತನಿಗೆ ಸ್ತೋತ್ರ, ಅದ್ಭುತಗಳನ್ನು ಮಾಡುವ ದೇವರಾಗಿರುವಾತನೇ ಸ್ತೋತ್ರ, ನಮ್ಮ ರಕ್ಷಕನಾಗಿರುವ ದೇವರಾಗಿರುವಾತನೇ ಸ್ತೋತ್ರ, ನನ್ನ ನಿರೀಕ್ಷೆಯ ದೇವರಾಗಿರುವಾತನಿಗೆ ಸ್ತೋತ್ರ, ನನ್ನ ಆನಂದ ನಿಧಿಯಾಗಿರುವಾತನಿಗೆ ಸ್ತೋತ್ರ, ಹೆಸರಿಡಿದು ಕರೆಯುವ ದೇವರಾಗಿರುವಾತನೇ ನಿನಗೆ ಸ್ತೋತ್ರ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರಾಗಿರುವಾತನೇ ಸ್ತೋತ್ರ, ಸತ್ಯವುಳ್ಳ ತಂದೆಯಾಗಿರುವಾತನಿಗೆ ಸ್ತೋತ್ರ, ಮರೆ ಮಾಡಿಕೊಳ್ಳುವ ದೇವರಾಗಿರುವಾತನೇ ಸ್ತೋತ್ರ, ನಮಗೆ ಪ್ರಕಾಶವನ್ನು ಅನುಗ್ರಹಿಸುವ ದೇವರೇ ಸ್ತೋತ್ರ, ಅತ್ಯಂತ ರಮಣೀಯವಾದ ಚಿಯೋನಿಂದ ಪ್ರಕಾಶಿಸುವ ದೇವರನಿಗೆ ಸ್ತೋತ್ರ, ತಲಾಂತರಕ್ಕೂ ಆಳುವ ಕರ್ತನಾಗಿರುವಾತನಿಗೆ ಸ್ತೋತ್ರ,
ತನ್ನ ಪರಿಶುದ್ಧತ್ವದಿಂದ ಕೂಡಿದ ದೇವರಾಗಿರುವ ಆತನೇ ಸ್ತೋತ್ರ. ನಿರ್ಮಲ ಚಿತ್ತರಾದ ಇಸ್ರಾಯೇಲಿಗೆ ದಯಾಪರನಾದ ದೇವರೇ ಸ್ತೋತ್ರ. ಸಮೀಪದಲ್ಲಿಯೂ ಮತ್ತು ದೂರದಲ್ಲಿಯೂ ಇರುವ ದೇವರಾಗಿರುವ ಆತನೇ ಸ್ತೋತ್ರ. ಕರ್ತಾದಿ ಕರ್ತನಾಗಿರುವ ಆತನೇ ಸ್ತೋತ್ರ. ಕರ್ತನಾದ ಯೆಹೋವನೇ ಸ್ತೋತ್ರ. ಸೊ ದಿನನಿತ್ಯವೂ ನೀವು ಈ ಸ್ತೋತ್ರಗಳನ್ನು ಹೇಳುವುದರಿಂದ ದೇವರ ಒಂದು ನಾಮವು ಮಹಿಮೆ ಪಡುತ್ತದೆ. ಹಾಗೂ ನಿಮ್ಮ ಒಂದು ಪ್ರಾರ್ಥನೆ ವಿಜ್ಞಾಪನೆ ಸಲ ನಾವು ದೇವರಿಗೆ ಇಷ್ಟವಾದದ್ದು ಬಂದ್ಬಿಟ್ಟು ಕುಗ್ಗಿದ ಯಜ್ಞವೇ ದೇವರಿಗೆ ಇಷ್ಟವಾದ ಯಜ್ಞಗಳು. ಸೊ ನಾವು ದಿನನಿತ್ಯನೂ ಸಮಯ ಇದ್ದಾಗ ಸ್ತೋತ್ರಗಳು ಹೇಳುವಾಗ ದೇವರೊಂದು ನಾಮವು ಮಹಿಮೆ ಹೊಂದುತ್ತದೆ. ಹಾಗೂ ದೇವರು ಅತ್ಯಧಿಕವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾವು ಆತ್ಮೀಯತೆ ಬೆಳಿಬೇಕಾದರೆ ಸ್ತೋತ್ರ ಪದಗಳು ನಮ್ಮ ಬಾಯಲ್ಲಿ ಯಾವಾಗಲೂ ಸಹ ಇರಬೇಕು. ಕುಗ್ಗಿ ಹೋದಾಗ ಈ ಸ್ತೋತ್ರ ಪದಗಳನ್ನೇ ಹೇಳಿ ದೇವರು ಅದರೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.